ವಿಶೇಷ ಪೂಜೆ ಪುನಸ್ಕಾರ ಅಲಂಕಾರ ಎಲ್ಲವೂ ಕೂಡ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಲ್ಲಿ ಹರಿದು ಬಂದ ಭಕ್ತ ಸಾಗರ ಸರದಿ ಸಾಲಿನಲ್ಲಿ ನಿಂತು ನಾಡದೇವತೆಯ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಕೂಡ ನಡೀತಾ ಇದೆ. ವಿಶೇಷ ಅಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ಬನಶಂಕರಿ ದೇವಿ ನೋಡಿ, ಇದು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ದೃಶ್ಯ. ವಿಶೇಷ ಅಲಂಕಾರ ಜೊತೆಗೆ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಬೆಳಿಗ್ಗೆಯಿಂದನೇ ಕ್ಯೂನಲ್ಲಿ ನಿಂತಿದ್ದಾರೆ ತಾಯಿಯನ್ನ ಕಣ್ತುಂಬಿಕೊಳ್ಳುವಂತಹ ಸಲುವಾಗಿ. ಅದರಲ್ಲೂ ಕೂಡ ಮೊದಲ ಆಷಾಢ ಶುಕ್ರವಾರ. ಇದರ ಜೊತೆಯಲ್ಲಿ ಸಾಕಷ್ಟು ಸಂಭ್ರಮ ಸಡಗರ ಭಕ್ತಿ ಎಲ್ಲವೂ ಕೂಡ ಅಲ್ಲಿ ನೀವು ಕಾಣಬಹುದು. ಜೊತೆಗೆ ಅಲಂಕೃತಗೊಂಡಿರುವಂತಹ ದೇವಿ ಸನ್ನಿಧಾನದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಇಂದು ಆಷಾಢದ ಮೊದಲ ಶುಕ್ರವಾರ ಸಾಕಷ್ಟು ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಬನಶಂಕರಿ ದೇವಸ್ಥಾನದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ದೇವಿಯ ವಿಶೇಷ ಪೂಜಾ ಪುನಸ್ಕಾರ ಬೆಳಗ್ಗೆಯಿಂದ ಆಗಿದೆ. ಈಗ ವಿಶೇಷ ಪೂಜಾ ಪುನಸ್ಕಾರ ಸಹ ನೆರವೇರುತ್ತಿದೆ. ರಾತ್ರಿ 10 ತನಕ ಭಕ್ತಾದಿಗಳಿಗೆ ದರ್ಶನ ಅವಕಾಶ ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಿರ್ಬೋದು, ಬ್ಯಾರಿಕೇಡ್ ಹಾಕಿ ಸೂಕ್ತ ಬಂದೋಬಸ್ತ್ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ರೆ ಇಷ್ಟರ್ಥ ಈಡೇರಿಕೆ ಆಗುತ್ತೆ ಎಂಬುದು ಭಕ್ತಾದಿಗಳ ನಂಬಿಕೆ. ಹೀಗಾಗಿ ಸರದಿ ಸಾಲಿನಂತೆ ಫ್ಯಾಮಿಲಿ ಜೊತೆ ಬಂದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಒಂದ್ ಕಡೆ ಸಾಕಷ್ಟು ಜನ ಬಂದಿದ್ದಾರೆ. ಇನ್ನು ಟೈಮ್ ಆಗ್ತಿದಂತೆ ಮತ್ತಷ್ಟು ಭಕ್ತಾದಿಗಳು ಬರಬಹುದು. ಹೀಗಾಗಿ ಸೂಕ್ತವಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ. ಪೊಲೀಸರು ಭದ್ರತೆ ನಿಯೋಜನೆಗೊಂಡಿದ್ದಾರೆ. ಬೆಳಗ್ಗೆಯಿಂದ ವಿಶೇಷ ಪೂಜಾ ಪುನಸ್ಕಾರ ದೇವಿಗೆ ಆಗಿದೆ. ಯಾಕಂದ್ರೆ ಇವತ್ತು ವಿಶೇಷ ದಿನ. ಈ ಒಂದು ದಿನದಂದು ದೇವಿಯ ದರ್ಶನ ಪಡೆದುಕೊಂಡ್ರೆ, ದೇವಿಗೆ ವಿಶೇಷ ಪೂಜೆ ಮಾಡಿದ್ರೆ, ದೇವಿಗೆ ಆರತಿ ಬೆಳಗಿದ್ರೆ ಮನೆ ಬೆಳಗುತ್ತೆ. ಅವರ ಬೇಡಿಕೆಗಳನ್ನ ಈಡೇರಿಕೆ ಆಗುತ್ತೆ. ಹೀಗಾಗಿ ಇಟ್ಟಿನಿಂದ ಪೂಜಾ ದೀಪವನ್ನು ಬೆಳಗಿಸ್ತಾರೆ. ಒಂದ್ ಕಡೆ ಹೂವಿನ ಅಲಂಕಾರದಿಂದ ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ದೇವಿಗೆ ಆಹಾರವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಆ ನಿಂಬೆಹಣ್ಣು ಸಹ ತೆಗೆದುಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ದೇವಿಗೆ ಇವೆಲ್ಲ ಇಷ್ಟವಾದ ಪದಾರ್ಥಗಳು. ಹೀಗಾಗಿ ಇವತ್ತು ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಸರಿದ ಸಾಲಿನಲ್ಲಿ ನಿಂತಿದ್ದಾರೆ. ಈಗಲೇ ವಿಶೇಷ ಕೌಂಟರ್ ಟಿಕೆಟ್ಗಳು ಸಹ ಕ್ಲೋಸ್ ಆಗಿದ್ದಾವೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ವಿಶೇಷ ಕೌಂಟರ್ ಅಂದ್ರೆ ಸ್ಪೆಷಲ್ ದರ್ಶನ ಕೌಂಟರ್ಗಳನ್ನ ಟಿಕೆಟ್ ಗಳನ್ನ ಕೊಟ್ಟಿದ್ರು. ಅದು ಸಹ ಕ್ಲೋಸ್ ಆಗಿದೆ. ಯಾಕಂದ್ರೆ ಇನ್ನು ಟೈಮ್ ಆಗ್ತಿದಂತೆ ಸಾಕಷ್ಟು ಭಕ್ತಾದಿಗಳು ಬರಬಹುದು. ಇವತ್ತು ವಿಶೇಷ ದಿನ. ಆಷಾಢ ಮೊದಲ ಶುಕ್ರವಾರ. ಎಲ್ಲೆಡೆ ರಾಜ್ಯದಲ್ಲಿ ಮತ್ತು ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ವಿಶೇಷ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಶೇಷ ಪೂಜೆ ಪುನಸ್ಕಾರ ಅಲಂಕಾರ ಎಲ್ಲವೂ ಕೂಡ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಲ್ಲಿ ಹರಿದು ಬಂದ ಭಕ್ತ ಸಾಗರ ಸರದಿ ಸಾಲಿನಲ್ಲಿ ನಿಂತು ನಾಡದೇವತೆಯ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಕೂಡ ನಡೀತಾ ಇದೆ. ವಿಶೇಷ ಅಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ಬನಶಂಕರಿ ದೇವಿ ನೋಡಿ, ಇದು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ದೃಶ್ಯ. ವಿಶೇಷ ಅಲಂಕಾರ ಜೊತೆಗೆ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಬೆಳಿಗ್ಗೆಯಿಂದನೇ ಕ್ಯೂನಲ್ಲಿ ನಿಂತಿದ್ದಾರೆ ತಾಯಿಯನ್ನ ಕಣ್ತುಂಬಿಕೊಳ್ಳುವಂತಹ ಸಲುವಾಗಿ. ಅದರಲ್ಲೂ ಕೂಡ ಮೊದಲ ಆಷಾಢ ಶುಕ್ರವಾರ. ಇದರ ಜೊತೆಯಲ್ಲಿ ಸಾಕಷ್ಟು ಸಂಭ್ರಮ ಸಡಗರ ಭಕ್ತಿ ಎಲ್ಲವೂ ಕೂಡ ಅಲ್ಲಿ ನೀವು ಕಾಣಬಹುದು. ಜೊತೆಗೆ ಅಲಂಕೃತಗೊಂಡಿರುವಂತಹ ದೇವಿ ಸನ್ನಿಧಾನದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಇಂದು ಆಷಾಢದ ಮೊದಲ ಶುಕ್ರವಾರ. ಸಾಕಷ್ಟು ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಬನಶಂಕರಿ ದೇವಸ್ಥಾನದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ದೇವಿಯ ವಿಶೇಷ ಪೂಜಾ ಪುನಸ್ಕಾರ ಬೆಳಗ್ಗೆಯಿಂದ ಆಗಿದೆ. ಈಗ ವಿಶೇಷ ಪೂಜಾ ಪುನಸ್ಕಾರ ಸಹ ನೆರವೇರುತ್ತಿದೆ. ರಾತ್ರಿ 10 ತನಕ ಭಕ್ತಾದಿಗಳಿಗೆ ದರ್ಶನ ಅವಕಾಶ ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಿರ್ಬೋದು, ಬ್ಯಾರಿಕೇಡ್ ಹಾಕಿ ಸೂಕ್ತ ಬಂದೋಬಸ್ತ್ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ರೆ ಇಷ್ಟರ್ಥ ಈಡೇರಿಕೆ ಆಗುತ್ತೆ ಎಂಬುದು ಭಕ್ತಾದಿಗಳ ನಂಬಿಕೆ. ಹೀಗಾಗಿ ಸರದಿ ಸಾಲಿನಂತೆ ಫ್ಯಾಮಿಲಿ ಜೊತೆ ಬಂದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಒಂದ್ ಕಡೆ ಸಾಕಷ್ಟು ಜನ ಬಂದಿದ್ದಾರೆ. ಇನ್ನು ಟೈಮ್ ಆಗ್ತಿದಂತೆ ಮತ್ತಷ್ಟು ಭಕ್ತಾದಿಗಳು ಬರಬಹುದು. ಹೀಗಾಗಿ ಸೂಕ್ತವಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ. ಪೊಲೀಸರು ಭದ್ರತೆ ನಿಯೋಜನೆಗೊಂಡಿದ್ದಾರೆ. ಬೆಳಗ್ಗೆಯಿಂದ ವಿಶೇಷ ಪೂಜಾ ಪುನಸ್ಕಾರ ದೇವಿಗೆ ಆಗಿದೆ. ಯಾಕಂದ್ರೆ ಇವತ್ತು ವಿಶೇಷ ದಿನ. ಈ ಒಂದು ದಿನದಂದು ದೇವಿಯ ದರ್ಶನ ಪಡೆದುಕೊಂಡ್ರೆ, ದೇವಿಗೆ ವಿಶೇಷ ಪೂಜೆ ಮಾಡಿದ್ರೆ, ದೇವಿಗೆ ಆರತಿ ಬೆಳಗಿದ್ರೆ
ಮನೆ ಬೆಳಗುತ್ತೆ, ಅವರ ಬೇಡಿಕೆಗಳನ್ನ ಈಡೇರಿಕೆ ಆಗುತ್ತೆ. ಹೀಗಾಗಿ ಇಟ್ಟಿನಿಂದ ಪೂಜಾ ಏನು ದೀಪವನ್ನು ಬೆಳಗಿಸ್ತಾರೆ. ಒಂದ್ ಕಡೆ ಹೂವಿನ ಅಲಂಕಾರದಿಂದ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೇವಿಗೆ ಆಹಾರವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಆ ನಿಂಬೆಹಣ್ಣು ಸಹ ತೆಗೆದುಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ದೇವಿಗೆ ಇವೆಲ್ಲ ಇಷ್ಟವಾದ ಪದಾರ್ಥಗಳು. ಹೀಗಾಗಿ ಇವತ್ತು ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಸರಿದ ಸಾಲಿನಲ್ಲಿ ನಿಂತಿದ್ದಾರೆ. ಈಗಲೇ ವಿಶೇಷ ಕೌಂಟರ್ ಟಿಕೆಟ್ಗಳು ಸಹ ಏನೋ ಕ್ಲೋಸ್ ಆಗಿದ್ದಾವೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ವಿಶೇಷ ಕೌಂಟರ್ ಅಂದ್ರೆ ಸ್ಪೆಷಲ್ ದರ್ಶನ ಕೌಂಟರ್ಗಳನ್ನ ಆ ಟಿಕೆಟ್ ಗಳನ್ನ ಕೊಟ್ಟಿದ್ರು. ಅದು ಸಹ ಕ್ಲೋಸ್ ಆಗಿದೆ. ಯಾಕಂದ್ರೆ ಇನ್ನು ಟೈಮ್ ಆಗ್ತಿದಂತೆ ಸಾಕಷ್ಟು ಭಕ್ತಾದಿಗಳು ಬರಬಹುದು. ಇವತ್ತು ವಿಶೇಷ ದಿನ, ಆಷಾಢ ಮೊದಲ ಶುಕ್ರವಾರ. ಎಲ್ಲೆಡೆ ರಾಜ್ಯದಲ್ಲಿ ಮತ್ತು ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ವಿಶೇಷ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಶೇಷ ಪೂಜೆ, ಪುನಸ್ಕಾರ, ಅಲಂಕಾರ ಎಲ್ಲವೂ ಕೂಡ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಲ್ಲಿ ಹರಿದು ಬಂದ ಭಕ್ತ ಸಾಗರ ಸರದಿ ಸಾಲಿನಲ್ಲಿ ನಿಂತು ನಾಡದೇವತೆಯ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಕೂಡ ನಡೀತಾ ಇದೆ. ವಿಶೇಷ ಅಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ಬನಶಂಕರಿ ದೇವಿ ನೋಡಿ, ಇದು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ದೃಶ್ಯ. ವಿಶೇಷ ಅಲಂಕಾರ ಜೊತೆಗೆ ವಿಶೇಷ ಪೂಜೆ, ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಬೆಳಿಗ್ಗೆಯಿಂದನೇ ಕ್ಯೂನಲ್ಲಿ ನಿಂತಿದ್ದಾರೆ ತಾಯಿಯನ್ನ ಕಣ್ತುಂಬಿಕೊಳ್ಳುವಂತಹ ಸಲುವಾಗಿ. ಅದರಲ್ಲೂ ಕೂಡ ಮೊದಲ ಆಷಾಢ ಶುಕ್ರವಾರ. ಸೊ ಇದರ ಜೊತೆಯಲ್ಲಿ ಸಾಕಷ್ಟು ಸಂಭ್ರಮ, ಸಡಗರ, ಭಕ್ತಿ ಎಲ್ಲವೂ ಕೂಡ ಅಲ್ಲಿ ನೀವು ಕಾಣಬಹುದು. ಜೊತೆಗೆ ಅಲಂಕೃತಗೊಂಡಿರುವಂತಹ ದೇವಿ ಸನ್ನಿಧಾನದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಇಂದು ಆಷಾಢದ ಮೊದಲ ಶುಕ್ರವಾರ. ಸಾಕಷ್ಟು ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಬನಶಂಕರಿ ದೇವಸ್ಥಾನದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ದೇವಿಯ ವಿಶೇಷ ಪೂಜಾ ಪುನಸ್ಕಾರ ಬೆಳಗ್ಗೆಯಿಂದ ಆಗಿದೆ. ಈಗ ವಿಶೇಷ ಪೂಜಾ ಪುನಸ್ಕಾರ ಸಹ ನೆರವೇರುತ್ತಿದೆ. ರಾತ್ರಿ 10 ತನಕ ಭಕ್ತಾದಿಗಳಿಗೆ ದರ್ಶನ ಅವಕಾಶ ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಿರ್ಬೋದು, ಬ್ಯಾರಿಕೇಡ್ ಹಾಕಿ ಸೂಕ್ತ ಬಂದೋಬಸ್ತ್ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ರೆ ಇಷ್ಟರ್ಥ ಈಡೇರಿಕೆ ಆಗುತ್ತೆ ಎಂಬುದು ಭಕ್ತಾದಿಗಳ ನಂಬಿಕೆ. ಹೀಗಾಗಿ ಸರದಿ ಸಾಲಿನಂತೆ ಫ್ಯಾಮಿಲಿ ಜೊತೆ ಬಂದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಒಂದ್ ಕಡೆ ಸಾಕಷ್ಟು ಜನ ಬಂದಿದ್ದಾರೆ. ಇನ್ನು ಟೈಮ್ ಆಗ್ತಿದ್ದಂತೆ ಮತ್ತಷ್ಟು ಭಕ್ತಾದಿಗಳು ಬರಬಹುದು. ಹೀಗಾಗಿ ಸೂಕ್ತವಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ. ಪೊಲೀಸರು ಭದ್ರತೆ ನಿಯೋಜನೆಗೊಂಡಿದ್ದಾರೆ. ಬೆಳಗ್ಗೆಯಿಂದ ವಿಶೇಷ ಪೂಜಾ ಪುನಸ್ಕಾರ ದೇವಿಗೆ ಆಗಿದೆ. ಯಾಕಂದ್ರೆ ಇವತ್ತು ವಿಶೇಷ ದಿನ. ಈ ಒಂದು ದಿನದಂದು ದೇವಿಯ ದರ್ಶನ ಪಡೆದುಕೊಂಡ್ರೆ, ದೇವಿಗೆ ವಿಶೇಷ ಪೂಜಾ ಮಾಡಿದ್ರೆ, ದೇವಿಗೆ ಆರತಿ ಬೆಳಗಿದ್ರೆ ಮನೆ ಬೆಳಗುತ್ತೆ, ಅವರ ಬೇಡಿಕೆಗಳನ್ನ ಈಡೇರಿಕೆ ಆಗುತ್ತೆ. ಹೀಗಾಗಿ ಇಟ್ಟಿನಿಂದ ಪೂಜಾ ಏನು ದೀಪವನ್ನು ಬೆಳಗಿಸ್ತಾರೆ. ಒಂದ್ ಕಡೆ ಹೂವಿನ ಅಲಂಕಾರದಿಂದ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೇವಿಗೆ ಆಹಾರವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಆ ನಿಂಬೆಹಣ್ಣು ಸಹ ತೆಗೆದುಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ದೇವಿಗೆ ಇವೆಲ್ಲ ಇಷ್ಟವಾದ ಪದಾರ್ಥಗಳು. ಹೀಗಾಗಿ ಇವತ್ತು ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಸರಿದ ಸಾಲಿನಲ್ಲಿ ನಿಂತಿದ್ದಾರೆ. ಈಗಲೇ ವಿಶೇಷ ಕೌಂಟರ್ ಟಿಕೆಟ್ಗಳು ಸಹ ಏನೋ ಕ್ಲೋಸ್ ಆಗಿದ್ದಾವೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ವಿಶೇಷ ಕೌಂಟರ್ ಅಂದ್ರೆ ಸ್ಪೆಷಲ್ ದರ್ಶನ ಕೌಂಟರ್ಗಳನ್ನ ಆ ಟಿಕೆಟ್ ಗಳನ್ನ ಕೊಟ್ಟಿದ್ರು. ಅದು ಸಹ ಕ್ಲೋಸ್ ಆಗಿದೆ. ಯಾಕಂದ್ರೆ ಇನ್ನು ಟೈಮ್ ಆಗ್ತಿದಂತೆ ಸಾಕಷ್ಟು ಭಕ್ತಾದಿಗಳು ಬರಬಹುದು. ಇವತ್ತು ವಿಶೇಷ ದಿನ, ಆಷಾಢ ಮೊದಲ ಶುಕ್ರವಾರ. ಎಲ್ಲೆಡೆ ರಾಜ್ಯದಲ್ಲಿ ಮತ್ತು ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ವಿಶೇಷ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.